ಇನ್ನು ಮತ್ತೊಂದು ಕಡೆ ದೇವರ ನಾಡಿನಲ್ಲಿ ಈ ಬಾರಿ ಗದ್ದಿಗೆ ಹಿಡಿಯೋದು ಯಾರು ಅನ್ನುವಂತ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಆಡಳಿತದಲ್ಲಿರುವಂತ ಸರ್ಕಾರವನ್ನ ಕೆಳಗಿಳಿಸುತ್ತಾ ಈ ಮೈತ್ರಿ ಎಲ್ಡಿಎಫ್ಗೆ ಟಕ್ಕರ್ ಕೊಡುತ್ತಾ ಕಾಂಗ್ರೆಸ್ ಯುಡಿಎಫ್ ದೋಸ್ತಿ ಅಂತ ದೇವರ ನಾಡಿನಲ್ಲಿ ಈ ಬಾರಿಯ ಫಲಿತಾಂಶ ಏನಾಗಬಹುದು? ಗೆದ್ದೇ ಗೆಲ್ತೀವಿ ಅನ್ನುವಂತ ಭರವಸೆಯಲ್ಲಿ ಇರುವಂತ ಕಾಂಗ್ರೆಸ್ ಯುಡಿಎಫ್ ಕೇರಳದಲ್ಲಿ ಅಂತ್ಯವಾಗುತ್ತಾ 10 ವರ್ಷಗಳ ಎಲ್ಡಿಎಫ್ನ ಆಳ್ವಿಕೆ. ಕಾಂಗ್ರೆಸ್ ಯುಡಿಎಫ್ನ ಇಂದಿರಾ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಕೇರಳಂ ಜನರಿಗೆ ಎಲ್ಡಿಎಫ್ನಿಂದಲೂ ಕೂಡ ಭರ್ಜರಿ ಗ್ಯಾರಂಟಿಗಳ ಸುರಿಮಳೆಯೇ ಸುರಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರ ನಾಡಿನ ಹಣೆ ಬರಹ ಕೂಡ ಔಟ್ ಆಗುತ್ತೆ. ಹಾಗಾಗಿ ಅಲ್ಲಿನ ಚಿತ್ರಣವೂ ಕೂಡ ಸ್ಪಷ್ಟವಾಗುತ್ತೆ. ಕೇರಳದಲ್ಲಿ ಒಟ್ಟು 140 ಸ್ಥಾನಗಳಿದ್ರೆ ಮ್ಯಾಜಿಕ್ ನಂಬರ್ ಇರುವಂತದ್ದು 71. ಆ 71 ನಂಬರ್ ಅನ್ನ ರೀಚ್ ಆಗೋದು ಯಾರು? ಹಾಗಾದ್ರೆ ಹೊಸ ದೋಸ್ತಿ ರೀಚ್ ಆಗುತ್ತಾ ಅಥವಾ ಎಲ್ಡಿಎಫ್ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ಳುತ್ತಾ? ಅದನ್ನ ನಾವು ಕಾದ್ ನೋಡ್ಬೇಕಿದೆ. ಸರ್ವೆಗಳು ಏನ್ ಹೇಳ್ತವೆ? ಸರ್ವೆಗಳ ಪ್ರಕಾರ ಏನ್ ರಿಸಲ್ಟ್ ಬಂದಿದೆಯಲ್ಲ ಅದೇ ರಿಸಲ್ಟೇ ಬರುತ್ತಾ ಅಥವಾ ಉಲ್ಟಾ ಪಲ್ಟಾ ಆಗುತ್ತಾ? ಕೇರಳದಲ್ಲಿ ಆಗುವಂತ ಆ ಫಲಿತಾಂಶದ ಬದಲಾವಣೆಗೆ ಸಂಬಂಧಪಟ್ಟಂತೆ ಎಲ್ಲರ ಕುತೂಹಲ ಈಗ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಸಂಸ್ಥೆಯು ಕೊಟ್ಟಿರುವಂತ ಆ ಎಕ್ಸಿಟ್ ಪೋಲ್ ನ ಫಲಿತಾಂಶವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕೇರಳದಲ್ಲಿ ಎಲ್ಡಿಎಫ್ಗೆ 60ರಿಂದ 65 ಸಿಗಬಹುದು. ಜೊತೆಗೆ ಯುಡಿಎಫ್ಗೆ ಎಷ್ಟು ಸಿಗುತ್ತೆ ಇದ್ರ ಬಗ್ಗೆ ಮ್ಯಾಟ್ರಿಸ್ ಇರಬಹುದು. ಅದೇ ರೀತಿಯಾಗಿ ಬೇರೆ ಬೇರೆ ಪೋಲ್ಸ್ಗಳು ಈಗಾಗಲೇ ಸಮೀಕ್ಷೆ ಕೊಟ್ಟಿದ್ದಾವೆ. ಅದರಲ್ಲಿ ಎಲ್ಡಿಎಫ್ ನೋಡಿ 59 ಅಂತ ಹೇಳಲಾಗ್ತಾ ಇದೆ. ಪೀಪಲ್ ಪಲ್ಸ್ ಪ್ರಕಾರ 60ರಿಂದ 65, ತದನಂತರದಲ್ಲಿ 75ರಿಂದ 85 ಅಂತೇಳಿ ಕೊಟ್ಟಿದ್ದಾರೆ. ಅದರ ಡೇಟಾ ಕೂಡ ನಾವಿಲ್ಲಿ ಗಮನಿಸಬಹುದು. ಕೇರಳದಲ್ಲಿ ಎಲ್ಡಿಎಫ್ಗೆನೆ ಬಹುಮತ ಅಂತ ಹೇಳಲಾಗುತ್ತೆ. ಯುಡಿಎಫ್ಗೂ ಕೂಡ ಕೆಲವೊಂದು ಸಮೀಕ್ಷೆಗಳು ಹೇಳ್ತಾವೆ 75ರಿಂದ 80 ಅಂತ. ಮ್ಯಾಜಿಕ್ ನಂಬರ್ 71 ಇದೆ. ಹಾಗಾದ್ರೆ ರೀಚ್ ಆಗೋದು ಯಾರು? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನಾಲಿಸಿಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಮಾರುತಿ ಪಾವಗಡ ಮತ್ತೆ ಸಂಪಾದಕರಾಗಿರುವಂತಹ ಸತೀಶ್ ಸರ್, ಇಬ್ರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನಾವು ಈಗಾಗಲೇ ಒಂದಷ್ಟು ಅನಾಲಿಸಿಸ್ ಅನ್ನ ಗಮನಿಸ್ತಾ ಇದ್ವಿ. ಯುಡಿಎಫ್ ಗೆಲ್ಬಹುದು ಅಥವಾ ದೋಸ್ತಿ ಗೆಲ್ಬಹುದು, ಈ ಚಿತ್ರಣಗಳು ಚರ್ಚೆಗಳು ಕಂಡು ಬರ್ತಾ ಇದೆ. ಬಟ್ ದೇವರ ನಾಡಲ್ಲಿ ನಿಜಕ್ಕೂ ಮ್ಯಾಜಿಕ್ ಆಗುತ್ತಾ? ಆ 71 ನಂಬರ್ ಅನ್ನ ತಲುಪೋದು ಯಾರು ಅಂತ? ಸೌಖ್ಯ ಖಂಡಿತವಾಗ್ಲೂ ಕೂಡ ಸಹಜವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಷ್ಟೇ ಕುತೂಹಲ ಕೇರಳದಲ್ಲೂ ಇದೆ. ಕಳೆದ 10 ವರ್ಷಗಳಿಂದ ಪಿಣರಾಯಿ ವಿಜಯ್ ಎಲ್ ಡಿ ಎಫ್ ಫ್ರಂಟ್ CM ಆಗಿದ್ದರು. ಈಗ UDF ಈ ಬಾರಿ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸಾರಿ, ಕಂಟಿನ್ಯೂ ಮಾಡಿ ಮಾರ್ತಿ. ಸೌಖ್ಯ, ಈ ಬಾರಿಯ ಕೇರಳ ಚುನಾವಣೆ ರಾಷ್ಟ್ರದ ಗಮನವನ್ನು ಸೆಳೆದಿರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದಲೂ ಆಡಳಿತದಲ್ಲಿರುವಂತಹ ಎಲ್ ಡಿ ಎಫ್ನ ನಾಯಕ ಪಿಣರಾಯಿ ವಿಜಯನ್ ಕೊಟ್ಟಿರುವಂತಹ ಹಲವು ಆಡಳಿತ ಸುಧಾರಣೆಗಳು ಜೊತೆಗೇನೆ ಕಳೆದ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯ ವಿರುದ್ಧ ಈ ಬಾರಿ ಚುನಾವಣೆ ಆಗಿದೆ. ಇದರಲ್ಲಿ ಇಡೀ ದೇಶದಲ್ಲಿ ನಾವು ಕಂಪೇರ್ ಮಾಡಿದಾಗ ಲಿಟ್ರಸಿ ರೇಟ್ 90ರ ಗಡಿ ದಾಟಿರುವಂಥದ್ದು ಕೇರಳದಲ್ಲಿ. ಹೀಗಾಗಿ ಕೇರಳದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅಳೆದು ತೂಗಿ ಮತ ಹಾಕಿ ಮತದಾರ ಆಯ್ಕೆ ಮಾಡಿರೋದನ್ನು ನೋಡಿದ್ವಿ. 2026ರ ಚುನಾವಣೆಯೂ ಕೂಡ ಅದೇ ರೀತಿಯಲ್ಲಿ ಆಗಿದೆ. ಆದರೆ ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿದಂತಹ ಗ್ಯಾರಂಟಿಗಳನ್ನು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಯಾವ್ಯಾವ ರಾಜ್ಯಗಳ ಚುನಾವಣೆ ಬರ್ತಾ ಇದೆಯೋ ಆ ರಾಜ್ಯಗಳಲ್ಲಿ ಅದನ್ನು ಭರವಸೆಯನ್ನು ಕೊಡ್ತಾ ಇರುವಂಥದ್ದು, ಪ್ರಣಾಳಿಕೆಯಲ್ಲಿ ಹೇಳ್ತಾ ಇರುವಂಥದ್ದು ನಿಜ. ಕೇರಳದಲ್ಲೂ ಕೂಡ ಭರಪೂರ ಗ್ಯಾರಂಟಿಗಳ ಭರವಸೆಯನ್ನು ಕಾಂಗ್ರೆಸ್ ನೇತೃತ್ವದ UDF ಕೊಟ್ಟಿದೆ. ಹೀಗಾಗಿ ಕಳೆದ 10 ವರ್ಷಗಳ ಆಡಳಿತ ವಿರುದ್ಧ ಗೆಲ್ಲೋದಕ್ಕೆ ಒಂದು ಕಡೆ ಗ್ಯಾರಂಟಿಗಳ ಮೊರೆ ಹೋಗಿದೆ. ಮತ್ತೊಂದು ಕಡೆ ಕೇರಳ ಚುನಾವಣೆ ಕಾಂಗ್ರೆಸ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಹಿಂದೆಂದಿಗಿಂತಲೂ ಕೂಡ ಈ ಬಾರಿ ಯಾವ ಕಾರಣಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಲ್ಲಿ ಈ ಬಾರಿ ಸಂಸದರಾಗಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದಾರೆ. ಅವರು ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡಿರುವಂಥದ್ದು. ಒಂದು ಕಡೆ ಪ್ರಿಯಾಂಕಾ ಗಾಂಧಿಗೆ ಈ ಚುನಾವಣೆ ಪ್ರತಿಷ್ಠೆ, ಮತ್ತೊಂದು ಕಡೆ ವೇಣುಗೋಪಾಲ್ ಅವರು ಕೂಡ ಅದೇ ರಾಜ್ಯಕ್ಕೆ ಸೇರಿದಂಥವರು. ಹೀಗಾಗಿ ಇಬ್ಬರೂ ಸೇರಿ ಈ ಬಾರಿ ಮ್ಯಾಜಿಕ್ ಮಾಡಿ, ಸಾಹಸ ಮಾಡಿ, ಸರ್ಕಸ್ ಮಾಡಿ
ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ರಚನೆ ಮಾಡಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಕೇರಳ ರಾಜ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಎರಡೆರಡು ಬಣಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಇತ್ತು, ಅದೇ ರೀತಿಯಾದಂಥ ಒಂದು ವಾತಾವರಣ ವೇಣುಗೋಪಾಲ್ ವರ್ಸಸ್ ಮತ್ತೊಬ್ಬರು ನಾಯಕರು ಅನ್ನುವಂಥದ್ದು ರೀತಿಯಲ್ಲೇ ಇತ್ತು. ಅದು ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ಇತ್ತು. ಅದನ್ನು ಸಮಾಧಾನ ಮಾಡಿದ್ದು, ನೇರವಾಗಿ ಎಂಟ್ರಿ ಕೊಟ್ಟಿದ್ದು ಪ್ರಿಯಾಂಕಾ ಗಾಂಧಿ. ಹೀಗಾಗಿ ಅಲ್ಪ ಸ್ವಲ್ಪ ಅಸಮಾಧಾನಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿ ಚುನಾವಣೆ ಎದುರಿಸಿರುವಂತಹ ಕಾಂಗ್ರೆಸ್ ಮತ್ತು UDF ಒಕ್ಕೂಟಕ್ಕೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ UDF ಒಕ್ಕೂಟ ಈ ಬಾರಿ ಕೇರಳದಲ್ಲಿ ಕೈ ಹಿಡುತ್ತೆ ಅನ್ನುವಂಥದ್ದು. ಒಂದು ಕಡೆ ಗ್ಯಾರಂಟಿಗಳ ಘೋಷಣೆ, ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ ಮುಸ್ಲಿಂ ವೋಟ್ ಈ ಬಾರಿ LDFಗಿಂತಲೂ ಕೂಡ UDF ಪರ ಹೆಚ್ಚಾಗಿದೆ ಅನ್ನುವಂಥದ್ದು. ಜೊತೆಗೆ ಯುವಕರು ಬಹುತೇಕ UDF ಪರವಾಗಿ LDF ಸರ್ಕಾರದ ವಿರುದ್ಧ ಅಂದರೆ ಪಿನರಾಯಿ ವಿಜಯನ್ ವಿರುದ್ಧ ಈ ಬಾರಿ ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಆದರೆ ನೆಕ್ ಟು ನೆಕ್ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರ, ಯಾಕಂತ ಹೇಳಿದ್ರೆ ಎಕ್ಸಿಟ್ ಸಮೀಕ್ಷೆಗಳು ಕೊಟ್ಟಂತಹ ಎಲ್ಲವೂ ಕೂಡ ನಿಜ ಆಗಿದೆ ಅಂತ ಹೇಳ್ತಿಲ್ಲ, ಎಲ್ಲವೂ ಕೂಡ ತಪ್ಪಾಗಿದೆ ಅಂತಲೂ ಕೂಡ ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ 2024 ಲೋಕಸಭಾ ಚುನಾವಣೆ ನಾವು ನೋಡಿದ್ದೀವಿ. ಮೋದಿ ನೇತೃತ್ವದ NDA ಅತ್ಯಧಿಕ ಸ್ಥಾನಗಳನ್ನು 400ರ ಗಡಿ ದಾಟುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಹಾಗೂ ರಾಷ್ಟ್ರೀಯ ಸಂಸ್ಥೆಗಳು ಮಾಡಿದಂತಹ ಸಮೀಕ್ಷೆಗಳು ಕೊಟ್ಟಿದ್ವು. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಕೊನೆಗೆ ಬಿಹಾರ ಮತ್ತೆ ಆಂಧ್ರ ಪ್ರದೇಶ ಕೈ ಹಿಡಿದರ ಫಲವಾಗಿ ಮೋದಿ ಸಂಪಾದಕರಾದಂತಹ ಸತೀಶ್ ಆಂಜಿನಪ್ಪ ಅವ್ರನ್ನ ಮಾತನಾಡಿಸೋಣ. ಸತೀಶ್, ಈಗ ನಾವು ಅನಾಲಿಸಿಸ್ ನ ಗಮನಿಸ್ತಾ ಇದ್ವಿ, ಮಾರುತಿ ಅವರು ಕೂಡ ಏನೆಲ್ಲ ಹೇಳಿದ್ರು ಅಂತ. ಬಟ್ ಈಗ ಗ್ಯಾರಂಟಿಗಳಲ್ಲಿ ವರ್ಕೌಟ್ ಆಗುತ್ತಾ, ಆದ್ರೂ ಅದು ಯಾವ ಪಕ್ಷಗಳನ್ನ ಕೈ ಹಿಡಿಯುತ್ತೆ ಅಂತ? ಯಾಕೆಂದ್ರೆ ಎಲ್ಲಾ ಪಕ್ಷಗಳು ಈಗ ಗ್ಯಾರಂಟಿಯನ್ನ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿವೆ. ಬಟ್ ಮತದಾರರು ಯಾರತ್ತ ವಾಲ್ತಾರೆ ಅಂತ. ಸೌಖ್ಯ ಸಹಜವಾಗಿಯೇ ಎಲ್ಲ ರಾಜ್ಯದಲ್ಲೂ ಈಗ ಗ್ಯಾರಂಟಿ ಅನ್ನೋ ಟ್ರೆಂಡ್ ಆಗಿದೆ. ಅಂದರೆ ಎಲ್ಲ ಪಕ್ಷಗಳು ಕೂಡ ದೊಡ್ಡ ದೊಡ್ಡ ಮಟ್ಟದ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಘೋಷಣೆ ಆಗಿರ್ಬೋದು ಕೊಡ್ತಾನೆ ಇದ್ದಾರೆ. ಇದೇ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ನೋದು ಹೇಳೋಕ್ಕೆ ತುಂಬ ಕಷ್ಟ ಈಗ. ಬಟ್ ಕೇರಳ ವಿಚಾರಕ್ಕೆ ಬಂದರೆ, ಕೇರಳದಲ್ಲಿ ಈಗಾಗಲೇ 10 ವರ್ಷಗಳಿಂದ LDF ಇದೆ. ಸೊ ಹಾಗಾಗಿ ಪ್ರತಿರೋಧ ಅಂದರೆ ಆಡಳಿತ ವಿರೋಧಿ ಅಲೆ ಬರಬಹುದು ಅನ್ನೋ ಲೆಕ್ಕಾಚಾರ. ಮಾರುತಿ ಹೇಳ್ದಂಗೆ ಈಗಾಗಲೇ ಅಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ವೇಣುಗೋಪಾಲ್ ಇಬ್ಬರಿಗೂ ಪ್ರತಿಷ್ಠೆ. ಶಶಿ ತರೂರ್ ಜೊತೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಇತ್ತು ವೇಣುಗೋಪಾಲ್ಗೆ ಮತ್ತು ಶಶಿ ತರೂರ್ಗೆ. ಈಗ ಇಬ್ಬರೂ ಕೂಡ ಒಟ್ಟಾಗಿ ಕರ್ನಾಟಕದ ಮಾದರಿಯಂತೆ ಜೋಡಿ ಥರ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ UDFಗೆ ಒಂದು ಅವಕಾಶ ಸಿಗಬಹುದು ಅನ್ನೋ ಲೆಕ್ಕಾಚಾರ ಕೇರಳದಲ್ಲಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಂತೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಸೌಖ್ಯ BJPನ ದೀದಿನ, ಮೋದಿನ ದೀದಿನ, BJPನ TMCನ ಅಂತ. ಹಾಗಾಗಿ ಅಲ್ಲೆರಡೂ ಕೂಡ BJP ಆಗಿರ್ಬೋದು, TMC ಆಗಿರ್ಬೋದು, ಸಾಕಷ್ಟು ಒಂದು ರೀತಿ ಗೊಂದಲ ಇದೆ. ಸೊ ನಾವು ಗೆಲ್ತೀವಿ ಅಂತ BJP ಹೇಳ್ತಾರೆ, ನಾವೇ ಗೆಲ್ತೀವಿ ಅಂತ TMC ಹೇಳ್ತಾ ಇದ್ದಾರೆ. ಬಟ್ ಪಶ್ಚಿಮ ಬಂಗಾಳ ಅಂತೂ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಅಲ್ಲೂ ಕೂಡ ಗ್ಯಾರಂಟಿ ಆಗಿರ್ಬೋದು, ಕೆಲವೊಂದಿಷ್ಟು ಮಹತ್ವದ ಘೋಷಣೆ ಆಗಿರ್ಬೋದು, ಎರಡೂ ಪಕ್ಷದಿಂದ ಕೂಡ ಆಗಿದೆ. ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ಮಾಡಿದೆ, ಬಟ್ ಅಷ್ಟು ದೊಡ್ಡ ಮಟ್ಟದ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿ. ಯಾಕಂದರೆ TMC ಜೊತೆ ಅವರು ಮೈತ್ರಿ ಮಾಡ್ಕೊಬೇಕಾಗಿತ್ತು, ಆಗಲಿಲ್ಲ. ಇಂಡಿಪೆಂಡೆಂಟಾಗಿ ಹೋಗಿದ್ದಾರೆ. ಮತ್ತು ಎಡಪಕ್ಷಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿವೆ. ಬಟ್ TMC ಮತ್ತು BJP ಮಾತ್ರ ಅಲ್ಲಿ ಪೈಪೋಟಿಗೆ ರೇಸ್ನಲ್ಲಿದ್ದಾವೆ ಸೌಖ್ಯ. ಹೀಗಾಗಿ ಎರಡೂ ಪಕ್ಷದಲ್ಲಿ ಯಾರು ಅನ್ನೋದು ಒಂದು ಕುತೂಹಲ. ನಾವಾಗಲೇ ಮಾತಾಡ್ತಾ ಇದ್ವಿ ತಮಿಳ್ನಾಡು ಬಗ್ಗೆ. ತಮಿಳ್ನಾಡ್ದು TVK ಈ ಥರ ಮ್ಯಾಜಿಕ್ ಮಾಡುತ್ತಾ ಅಂತ. ಸೊ ADMK ಮತ್ತು DMK ಎರಡೇ ಆಪ್ಷನ್ ಇತ್ತು ಇಷ್ಟು ವರ್ಷ, ಕಳೆದ 50 ವರ್ಷಗಳಿಂದ. ತಮಿಳ್ನಾಡು ಜನತೆಗೆ ಈ ಬಾರಿ ಹೊಸ ಆಪ್ಷನ್ ಸಿಗಬಹುದು ಲೆಕ್ಕಾಚಾರ. ಒಂದು 10% ವೋಟ್ ಜಾಸ್ತಿ ಆಗಿದೆ ಕಂಪೇರ್ ಟು ಕಳೆದ ಎಲೆಕ್ಷನ್ ಕಂಪೇರ್ ಮಾಡಿದ್ರೆ. 84% ವೋಟ್ ಶೇರ್ ಆಗಿದೆ ತಮಿಳ್ನಾಡಿನಲ್ಲಿ. ಇದು ಕೂಡ ಹ್ಯೂಜ್ ವೋಟ್ ಶೇರ್ ಮಾರುತಿ. ತಮಿಳ್ನಾಡಲ್ಲಿ ಸಹಜವಾಗಿ ಯಾವುದೇ ಒಂದು ಎಲೆಕ್ಷನ್ ಗಮನಿಸಿದ್ರೆ ನಾವು 2016 ಆಗಿರ್ಬೋದು, 2021 ಚುನಾವಣೆ ಆಗಿರ್ಬೋದು, 2011 ಚುನಾವಣೆ ಆಗಿರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲೂ ತಮಿಳ್ನಾಡಿನ ADMK ಆಗಿರ್ಬೋದು ಅಥವಾ DMK ಆಗಿರ್ಬೋದು ವೋಟ್ ಶೇರ್ ಗಮನಿಸಿದಾಗ ವ್ಯತ್ಯಾಸ 8 to 9% ಇರುತ್ತೆ. ADMKಗೆ ಒಂದು 35% ಬಂದಿದ್ರೆ DMKಗೆ 45% ಬಂದಿರುತ್ತೆ. ಅಂದರೆ ಒಂದು 10% ವೋಟ್ ಶೇರ್ ಡಿಫ್ರೆನ್ಸ್ ಆಗುತ್ತೆ ಪ್ರತಿಯೊಂದು ಚುನಾವಣೆಗೆ. ಬಟ್ ಈ ಬಾರಿ 10% ವೋಟ್ ಶೇರ್ ಜಾಸ್ತಿ ಆಗಿದೆ, ಜೊತೆಗೆ TVK ಎಂಟ್ರಿ ಆಗಿದೆ. ಸೊ ಹಾಗಾಗಿ ವೋಟ್ ಶೇರ್ ದೊಡ್ಡ ಮಟ್ಟದ
ಪ್ರಭಾವನ ಬೀರಬಹುದು ಅಂತ. ಬಟ್ ಕಂಪೇರ್ ಟು ಕರ್ನಾಟಕದಲ್ಲಿ 35%, 38% ಅಂದರೆ 2-3%, 4% ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ನಮ್ಮ ಪಕ್ಷಗಳಿಗೆ, ಬಿ ಜೆ ಪಿಗೋ ಕಾಂಗ್ರೆಸ್ಗೋ. ಆ 4% ಡಿಫ್ರೆನ್ಸ್ಗೆ ಒಂದು 40 ಸೀಟ್ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಬಟ್ ತಮಿಳುನಾಡಲ್ಲಿ 10%ವರೆಗೂ ಡಿಫ್ರೆನ್ಸ್ ಇದೆ. ಸೊ ಈ ಬಾರಿ ಟಿ ವಿ ಕೆ ಎಂಟ್ರಿ ಆಗಿರೋದ್ರಿಂದ ಹೊಸ ವೋಟರ್ಸು ಅಂದರೆ 39 ವರ್ಷದ ಹೊಸ ವೋಟರ್ಸು ಜೊತೆಗೆ ಯಂಗ್ ಜನ್ರೇಷನ್ ವೋಟರ್ಸು, 39 ವರ್ಷದ ಒಳಗಿನ ವೋಟರ್ಸ್ ಒಂದು ಪ್ರಮಾಣವೇ 34% ಇದೆ ಅಲ್ಲಿ. ಸೊ ಈ ವೋಟರ್ಸು ಟಿ ವಿ ಕೆಗೆ ಒಂದು 50% ಟರ್ನ್ ಓವರ್ ಆಗ್ಬೋದು, ವಾಲ್ ಬಿಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಜೊತೆಗೆ 10% ವೋಟ್ ಶೇರ್ ಏನು ಡಿಫ್ರೆನ್ಸ್ ಆಗುತ್ತೆ, ಅದು ಕೂಡ ಅಂದರೆ ಅಸಮಾಧಾನಿತರು, ನಮಗೆ ಡಿ ಎಂ ಕೆನೂ ಬೇಡ, ಡಿ ಎಂ ಕೆನೂ ಬೇಡ, ನಾವು ಹೊಸ ಚಾಯ್ಸ್ ಬೇಕಪ್ಪ ಅನ್ನೋರಿಗೆ ಈ ಬಾರಿ ಟಿ ವಿ ಕೆ ಸಿಕ್ಕಿದೆ.